ಶಾಸಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾಲಿಕಯ್ಯ ಗುತ್ತೇದಾರ್ ಅವರು. ಸಾಹೇಬ್ರೆ ನಮಸ್ಕಾರ. ನಮಸ್ಕಾರ ಸ್ವಾಮಿ, ಹೇಳಿ ಸರ್. ಇದು ತೀರ್ಮಾನ ಅಧಿಕೃತನ? ನೀವು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು? ಎಸ್ ಎಸ್ ಅಧಿಕೃತ ಹೋಗಿದೆ, ಲೆಟರ್ ಹೋಗಿದೆ. ಎಪಿಸಿ ಪ್ರೆಸಿಡೆಂಟ್ ಕಳಿಸಿದ್ದೀನಿ. MLA ರಾಜೀನಾಮೆ 22 ತಾರೀಕು ಕಾರ್ಯಕರ್ತರ ಜೊತೆ ಸಮಾಲೋಚನೆ ಮಾಡಿ ಕೊಡ್ತೀನಿ. ಇವಾಗ ನೀವು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ? ಎಸ್ ಎಸ್ ಪಾರ್ಟಿ ಕೊಡೋರು MLA ಜನ ಮಾಡಿದ್ದಾರೆ, ಕಾಂಗ್ರೆಸ್ ಪಾರ್ಟಿ ಅವ್ರು ಮಾಡಿಲ್ಲ. ಓಕೆ, ಅದ್ರ ಬಗ್ಗೆ ಚಿಂತನೆ ಇದೆಯಾ ಸರ್? ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ಅಂತ? ಅದು ರಾಜೀನಾಮೆ ಕೂಡ ವಿಚಾರಕ್ಕೆ ಬಂದಿದ್ದೀನಿ ನಾನು ಈ ಹೊಲಸ ರಾಜಕೀಯ ನೋಡಿ. ಅದಕ್ಕೆ ಕಾರ್ಯಕರ್ತರು ಗಲಾಟೆ ಮಾಡಿ ನಮ್ಗೆ ಕೇಳಾರ್ದೆ ಹೆಂಗ್ ಕೊಡ್ತೀರಾ ಅಂತ ಹೇಳಿ ಇಲ್ಲಿ ಊರಿಗೆ ಬಂದಿದ್ದೀನಿ. ಸರ್, ಒಂದಲ್ಲ ಎರಡಲ್ಲ 7 ಬಾರಿ ಶಾಸಕರಾದಂತಹ ಅತ್ಯಂತ ಅನುಭವಿ ರಾಜಕಾರಣಿ. ನಮ್ಮಂತವ್ರು ಬೇಕಾಗಿಲ್ಲ ಸ್ವಾಮಿ, ಅವರಿಗೆಲ್ಲ ಅವರು ಪುತ್ರ ವ್ಯಾಮವಾಗಿದೆ. ಈಗ ಧೃತರಾಷ್ಟ್ರ ಕೌರವ ಹೆಂಗ್ ಹಾಳು ಮಾಡದ ದುರ್ಯೋಧನಿಗೆ ರಾಜ ಮಾಡ್ಲಿಕ್ಕೆ ಹೋಗಿ, ಹಂಗ ಖರ್ಗೆಜಿ ಅವರಿಗೆ ಪುತ್ರ ವ್ಯಾಮವಾಗಿದೆ. ಹಿಂದುಳಿದವರು, ಅಲ್ಪಸಂಖ್ಯಾತರು, ನಾವ್ ಯಾರು ಸೀನಿಯರ್ಸ್ ಬೇಕಾಗಿಲ್ಲ. ಅವ್ರವ್ರದೇ ಬೆಳಿಬೇಕು. ಪಾರ್ಟಿ ಅವರೇ ಪಾರ್ಟಿ ಅವ್ರ ಮನಿ ಆಸ್ತಿ ತಗೊಂಡಾರ. ಇಂಥವ್ರಿಗೆ ತಗೊಂಡು ಹೈಕಮಾಂಡ್ ಕೂಡ ಮನಿ ಹಾಕ್ತಾರಂದ್ರೆ ಅನುಭವಿಸಲಿ. ಮುಂದೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಲ್ಲ, ಇದು ಇಡೀ ಭಾರತ ಆಯ್ತು ಹಿಂಗೆ ಆದ್ರೆ. ಸಂಪುಟದಲ್ಲಿ ನಿಮ್ಮಂತ ಒಬ್ರು ಹಿರಿಯರಿದ್ದಿದ್ರೆ ಒಂದು ಘನತೆ ಬರ್ತಾ ಇತ್ತು ಸಂಪುಟಕ್ಕೆ ಅಂತ ಮಾತಾಡ್ಕೊಳ್ತಾ ಇದ್ರು ಸರ್ ಎಲ್ರು. ಕರೆಕ್ಟ್, ಬಟ್ ಅವ್ರಿಗೆ ಬೇಕಾಗಿಲ್ಲಲ್ಲ, ನಮ್ಮಂತವ್ರು ಹಿರಿಯರು ಬೇಕಾಗಿಲ್ಲ. ನೇರ ಕ್ಲೀನ್ ಹ್ಯಾಂಡ್ ಬೇಕಾಗಿಲ್ಲ ಅವರಿಗೆ. ಟಿವಿಯಲ್ಲಿ ಮಾಧ್ಯಮದಲ್ಲಿ ಅಲ್ಲಿ ದುಡ್ಡು ತಿಂದ್ರು ಇಲ್ಲಿ ದುಡ್ಡು ತಿಂದ್ರು ಅಂದ್ರೆ ಅವ್ರು ಇನ್ನೂ ಮುಂದುವರಿತಾ ಇದಾರೆ. ಅಲ್ಲಿ ಅವ್ರ ಮಗನ ಮರಳು ಮಾಫಿಯಾ ಅಂದವ್ರು ಮುಂದುವರಿತಾರೆ. ಹೌದು. ಇಲ್ಲಿ ಯಾರು ಕ್ಲೀನ್ ಏನು ಒಂದು ಕಳಂಕ ಇಲ್ಲಾರ್ದವ್ರು ಇಲ್ಲಿ ಬೇಕಾಗಿಲ್ಲ. ಅದೇ ಸರ್, ನಿಮ್ ಹೆಸರು ತುಂಬಾ ಬಲವಾಗಿ ಕೇಳಿ ಬರ್ತಾ ಇತ್ತು. ಈಗಲ್ಲ, 2 ವರ್ಷದಿಂದ ಕೇಳಿ ಬರ್ತಾ ಇತ್ತು. ನೆಕ್ಸ್ಟ್ ಏನಾದ್ರು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದ್ರೆ ಮಾಲಿಕಯ್ಯ ಗುತ್ತೇದಾರ್ ಅವ್ರಿಗೆ ಚಾನ್ಸ್ ಅಂತ ಅನ್ಬಿಟ್ಟು ಯಾರು ಅದನ್ನ ತಪ್ಪಿಸಿದ್ದಾಗಾದ್ರೆ ಅಂತ. ಸಿಎಂ ನಮ್ ಕೈ ಬಿಡಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಪಕ್ಷಕ್ಕೆ ನಿಷ್ಠೆ ತೋರಿಸಿದೀವಿ, ಆಪರೇಷನ್ ಕಮಲಕ್ಕೆ ಬಲಿ ಆಗ್ಲಿಲ್ಲ. ಹೌದು. ಆಮೇಲೆ ನಮ್ಮ ಕಾನ್ಸ್ಟುನ್ಸಿ ರೋಡ್ ಹಾಳಾಗಿವು, ಆದ್ರೂ ನೋಡಿದ್ರೆ ನಾವು ಹೋಗ್ಬೇಕಾಗಿತ್ತು. ಆದ್ರೂ ನಮ್ಮ ಇಮೇಜು ನಮ್ಮ ಮನೆತನದ ಗೌರವ ಉಳಿಸೋ ಸಲುವಾಗಿ ಆಪರೇಷನ್ ಕಮಲಕ್ಕೆ ಬಲಿ ಆಗ್ಲಾರ್ದೆ ಸಿದ್ದರಾಮಯ್ಯ ಅವರ ವಿಶ್ವಾಸಕ್ಕೆ ಬದ್ಧರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದು ಆಸ್ಕರ್ ಜಿ ಅವರು, ಅಹಮದ್ ಪಟೇಲ್ ಎಲ್ಲರೂ ಮಾತು ಕೊಟ್ಟಿದ್ರು. ಅನ್ಯಾಯ ಆಗಿದೆ, ಮುಂದೆ ನಾವು ನ್ಯಾಯ ಕೊಡ್ತೀವಿ ಅಂತ. ಇದೇ ನ್ಯಾಯ ಅವ್ರು ಕೊಟ್ಟಿದ್ರು ನಮಗೆ. 3 ವರ್ಷ 1 ತಿಂಗಳು ಕಾಯಿಸಿ ನೋಡಿ. ಖರ್ಗೆ ಅವ್ರು ತಪ್ಪಿಸಿದ್ದಾರೆ ಅಂತೀರಾ ಸರ್? ಯಾರ ಮೇಲೆ ಆರೋಪ ಮಾಡ್ತೀರಾ ಸರ್ ನೀವು? ಇಬ್ರು ಕೊನೆಗಾರ, ಸಿಎಂನು ಖರ್ಗೆ ಇಬ್ರು ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರೆ. ಅವ್ರಿಗೆ ಮುಖ್ಯಮಂತ್ರಿ ಆಗಿ ಇವರು ಕಂಟಿನ್ಯೂ ವಹಿಸಬೇಕು, ಅವ್ರವ್ರ ಮಕ್ಕಳ ಬೆಳಿಬೇಕು, ಮುಂದೆ ಇದು ಕಾಂಗ್ರೆಸ್ ಮುಕ್ತ ಮಾಡ್ಬೇಕು. ಸಂಕಷ್ಟದಲ್ಲಿ ಖರ್ಗೆ ಅವರಿದ್ದಾಗ ಅವರ ಬೆಂಬಲಕ್ಕೆ ನಿಂತ್ಕೊಂಡಂತವ್ರು ನೀವು, ಚಿಂಚನಸೂರ್ ಅವರು, ಕಮರುಲ್ ಇಸ್ಲಾಂ ಅವರು, ಅವ್ರು ಯಾರು ಇಲ್ಲ. ನಿಮ್ ಮಗನಿಗೆ ಸಚಿವನ್ ಮಾಡ್ತೀನಿ ಅಂದ ತಕ್ಷಣ ಒಪ್ಕೊಂಡ್ಬಿಟ್ರಲ್ಲ. ಇದು ಯಾವ ತರ ರಾಜಕೀಯ? ಇದು ಯಾವ ತರ ಇದು ನಾಯಕತ್ವ ಅಂತ? ಸಿದ್ದರಾಮಯ್ಯ ಒಬ್ಬ ಹಿಂದುಳಿದ ನಾಯಕ, ಬಹಳ ಆಸೆ ಆಕಾಶ ಇಟ್ಕೊಂಡಿದ್ರು. ದೇವರಾಜ ಅರಸನಂಗೆ ಎತ್ತರ ಬೆಳೀತಾರಂತೆ. ಹೌದು. ಇವರು ದೇವರಾಜ ಅರಸೋರ್ದು 1% ಇಲ್ಲ ಬಿಡಿ. ಇವರೆಲ್ಲರಿಗೆ ಅಧಿಕಾರದ ದಹ ಆಗಿದೆ. ಅದ್ರಲ್ಲಿಂದ ಮಾಡ್ತಾ ಇದಾರೆ. ಕಾಂಗ್ರೆಸ್ ಮುಗಿಸೋಂತ ಎಲ್ಲ ಪ್ಲಾನ್ ಮಾಡ್ತಾ ಇದಾರೆ. ಮುಂದೆ ಹೈಕಮಾಂಡ್ ಅನುಭವಿಸ್ತದೆ. ಕಾಂಗ್ರೆಸ್ ಕೊಚ್ಚಿ ಕರ್ನಾಟಕದ ಒಂದು ಪ್ರಬಲವಾಗಿತ್ತು, ಅದನ್ನು ಹೋಗ್ತದೆ. ಕರ್ನಾಟಕದ ಅಲ್ಲ, ಕಾಂಗ್ರೆಸ್ ಮುಕ್ತ ಮಾಡೋದಕ್ಕೆ ಇವ್ರುಗಳೇ ಕಾರಣ ಅಂತೀರಾ ಹಾಗಾದ್ರೆ? ಬಿಜೆಪಿ ಅವ್ರಿಗೆ ಕೆಲಸ ಇಲ್ಲ ಬಿಡಿ, ಇವರೇ ಸಾಕು ಕಾಂಗ್ರೆಸ್ ಮುಗಿಸೋದಕ್ಕೆ. ಬಿಜೆಪಿ ಅವ್ರಿಗೆ ಕೆಲಸನೇ ಇಲ್ಲ ಇಲ್ಲಿ ಕರ್ನಾಟಕದಿಂದ ಕಾಂಗ್ರೆಸ್ ತೆಗಿಲಕ್ಕ. ಖರ್ಗೆ ಅವರು ಅಂತ ನಾಯಕರು, ಅಂತವ್ರಿಗೆ ಮಣಿ ಹಾಕಂತ ಇಂತ ಸಿಎಂ ಸಾಕು. ಸರ್, ಇವಾಗ ಮಾಲಿಕಯ್ಯ ಗುತ್ತೇದಾರ್ ಅವರು ಯಾವುದೇ ಪಕ್ಷ ಇರಲಿ, ಪಕ್ಷ ಮುಖ್ಯ ಅಲ್ಲ. ಮಾಲಿಕಯ್ಯ ಗುತ್ತೇದಾರ್ ಅವರು ಎಲೆಕ್ಷನ್ ನಿಂತ್ಕೊಂಡ್ರೆ ಜನ ಅಲ್ಲಿ ಗೆಲ್ಲಿಸ್ ಕಳಿಸ್ತಾರೆ. ಈಗ ನಿಮ್ಮ ಮುಂದಿನ ನಡೆ ಏನ್ ಹಾಗಾದ್ರೆ? ಇದು ಅವ್ರಿಗೆ ಗೊತ್ತಿದೆಯಲ್ಲ ನೋಡಿ, ನಾವು ಯಾವ ಪಕ್ಷದಾಗ ಇರ್ತೀವಿ ಆ ಪಕ್ಷಕ್ಕೊಂದು ಶಕ್ತಿ. ನಿಜ. ಅಂತವರಿಗೆ ಮೂಲಿ ಗುಂಪು ಮಾಡ್ತಾರೆ. ಇವ್ರು ನಮ್ಮ ಬೆಳೆಸಲಿಕ್ಕೆ ಇಷ್ಟಪಡಲ್ಲ ಈ ಕಾಂಗ್ರೆಸ್ ಪಕ್ಷದಲ್ಲಿ. ಅದೇ ನಾನು ಬೇಜಾರಾಗಿ ಈಗ ಯಾರಾದ್ರೂ ಬೇರೆ ಪಕ್ಷದವ್ರು ನಿಮ್ ಜೊತೆ ಮಾತುಕತೆ ಆಡಿದಾರ ಸರ್? ಇನ್ನೂ ಮಾಡಿದ್ರು ನೋಡಿದ್ರಿ. ನಾವೇನೋ ಸೆಕ್ಯುಲರಿಸಂ ಪಾರ್ಟಿ, ನಮ್ಮ ತಂದೆಯವ್ರ ಕಾಲದಿಂದ ಕಾಂಗ್ರೆಸ್ ಪಕ್ಷ ಸೇವೆ ಮಾಡ್ಕೊತ ಬಂದಿದ್ದೇವೆ. ಇಲ್ಲಿ ಅಫಜಲ್ಪುರದಲ್ಲಿ ಎಷ್ಟು ಜನ MLA ಆಗಿದ್ದಾರೆ, ತಂದೆಯವರ ಆಶೀರ್ವಾದದಿಂದ ಆಗಿದ್ದಾರೆ. ಜನ ಆಗಿದ್ರು ಅವರು. ಈಗ ನಾವು ಕಿಂಗ್ ಮೇಕರ್ ಆಗಿರ್ತೀವಪ್ಪ, ಎಲ್ಲ ಯಾರಿಗೆ ಆರಿಸ್ಕೊಡ್ಬೇಕು, ಈ ತಾಲೂಕು ಅಭಿವೃದ್ಧಿ ಮಾಡ್ತಾರ, ನಾವು ಕೂಡಿ ಆರಿಸ್ಕೊಡಮನ್ನಂತ ಮಾತು ನಮ್ಮ ಕಾರ್ಯಕರ್ತರ ಮುಂದೆ ಇಡ್ತಾ ಇದೀನಿ. 22 ಅವ್ರು ಒಪ್ಪದ್ರೆ ಅಂದ್ರೆ ಆಯ್ತು. ಯಡಿಯೂರಪ್ಪನವ್ರು ಏನಾದ್ರು ಫೋನ್ ಮಾಡಿ ಬಿಜೆಪಿಗೆ ಆಹ್ವಾನ ಕೊಟ್ರೆ ಯೋಚನೆ ಮಾಡ್ತೀರಾ? ಇಲ್ಲ, ನಾನೇ ರಿಟೈರ್ಮೆಂಟ್ ಆಗೋ ಸ್ಟೇಜ್ ಅಲ್ಲಿ ಇದ್ದೀನಿ. ನಾನು ಕಿಂಗ್ ಮೇಕರ್ ಆಗ್ಬೇಕಂತೀನಿ, ಕಿಂಗ್ ಅಲ್ಲ. ಕಿಂಗ್ ಮೇಕರ್ ಅಂದ್ರೆ ಈಗ ಸದ್ಯದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥದ್ದು JDS, ಆ ಕಡೆ ಏನಾದ್ರು ಒಲವಿದೆಯಾ ನಿಮಗೆ ಅಂತ? ಇಲ್ಲ ಸ್ವಾಮಿ, JDS ಬಗ್ಗೆನೂ ಇಲ್ಲ, ಬಿಜೆಪಿ ಬಗ್ಗೆಯೂ ಇಲ್ಲ. ಎಲ್ಲ ನೋಡಿರಲ್ಲ, ಮೊನ್ನೆ ರಾಜ್ಯಸಭಾದಲ್ಲಿ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರವ್ರಿಗೆ ಹೆಂಗ್ ಬೇಕು ಹಂಗ್ ಸೀಟ್ ಹಂಚ್ಕೋತಾರೆ.
ಯಾರಿಗ್ ತುಳಿಬೇಕು ತುಳಿತಾರೆ, ಈ ಹೊಲಸು ರಾಜಕೀಯ ನೀವು ನೋಡಿದ್ರಿ. ಅಂದ್ರೆ ನಿವೃತ್ತಿ ಬಗ್ಗೆ ಏನಾದ್ರು ಯೋಚನೆ ಮಾಡಿದೀರಾ ಸರ್ ನೀವು? ಖಂಡಿತ. ನಿವೃತ್ತಿ ಅಂದ್ರೆ MLA ನಿಂದಿರೋದಿಲ್ಲ, ಹಾ ಪಾಲಿಟಿಕ್ಸ್ ಸಕ್ರಿಯ ಆಗಿರೋದು. ಕಿಂಗ್ ನಮ್ ತಂದೆಯವ್ರ ಹೆಂಗ್ ಕಿಂಗ್ ಮೇಕರ್ ಆಗಿದ್ರಲ್ಲ, ಹಾ ಹಾ ಹಂಗ ನಮ್ ತಾಲೂಕಿನ ನಾವು ಯಾರು ಒಳ್ಳೆ ಕೆಲಸ ಮಾಡ್ತಾರ ತಾಲೂಕು ಅವ್ರಿಗೆ ಆರಿಸ್ಕೊಡ್ಬೇಕಂತ ತೀರ್ಮಾನ ಬಂದಿದ್ವಿ. ಬಟ್ ನೀವು ರಾಜಕೀಯದಲ್ಲಿ ಇಲ್ಲ ಅಂದ್ರೆ ಒಂದ್ ಶಕ್ತಿನೇ ಇಲ್ಲ ಅಂತ. ಯಾಕೆ ಹಿಂದೆ ನಮ್ ತಂದೆಯವರು ರಾಜಕೀಯ MLA ಇಲ್ದೇ ಇದ್ದೆ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೆಸರು ಇತ್ತಲ್ಲ.